ನಿನ್ನ ನಿಷ್ಕಲ್ಮಶ ಪ್ರೀತಿ ಪಡೆಯೋ ವಿಷಯದಲ್ಲಿ ಚಿರು, ನೀನೇ ಹೇಳು. ಎಷ್ಟು ಜನಕ್ಕೆ ಸಿಗ್ತಾರೆ ನಿನ್ನ ಹಾಗೆ ಹೃದಯದಲ್ಲಿ ಬಚ್ಚಿಟ್ಟು ತನ್ನುಸಿರನ್ನು ಪ್ರೀತಿ ಮಾಡೋರು? ನನ್ನ ಪ್ರತಿಯೊಂದು ಮನಸ್ಸಿನ ಮಾತುಗಳನ್ನು, ನನ್ನ ಪ್ರತಿ ಉಸಿರಿನ ಏರಿಳಿತಗಳನ್ನು ನಿನಗಿಂತ ಚೆನ್ನಾಗಿ ಯಾರು ತಾನೇ ಅರ್ಥ ಮಾಡಿಕೊಳ್ಳಬಲ್ಲರು? ಹೇಳ್ಬೇಕು ಅಂದರೆ ನನಗಿಂತ ಜಾಸ್ತಿ ನೀನೇ ಅರ್ಥ ಮಾಡಿಕೊಂಡಿರುವುದು. ಅಂದರೆ ಭವಿಷ್ಯ ತಪ್ಪಾಗಲಾರದು. ನನಗಾಗಿ, ಕೇವಲ ನನ್ನ ಖುಷಿಗಾಗಿ ಎಷ್ಟೆಲ್ಲ ಕಷ್ಟಪಟ್ಟು ಬಿಟ್ಟೆ ನೀನು. ನೀನು ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದಾಗ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡ್ತೀನೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ. ಹೃದಯ ಬಡಿತವೇ ನಿಂತು ಹೋಗಿತ್ತು. ಆದರೆ ದೇವರ ದಯೆ, ನಿನಗೆ ಯಾವ ಅಪಾಯವೂ ಆಗಲಿಲ್ಲ. ನನ್ನೆಲ್ಲ ಕೆಲಸಗಳನ್ನು ಅದೆಷ್ಟು ಅಸ್ಥೆಯಿಂದ ಮಾಡ್ತೀರಾ ನೀವು. ಒಂದೊಂದು ಸಲ ಅಲ್ಲ ತುಂಬ ಸಲ ನನಗನಿಸಿದ್ದು ಇದೇ ಚಿರು, ನಿನಗೆ ನಾನು ಸರಿಯಾದ ಜೋಡಿನ ಅಂತ. ಆದರೆ ಅದು ಆ ಕ್ಷಣಕ್ಕೆ ಮಾತ್ರ. ಆಮೇಲೆ ಕನಸಿನಲ್ಲಿಯೂ ನಿನ್ನ ಬೇರೆಯವರ ಸಂಗಾತಿಯಾಗಿ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕೂಡ ನನಗಿಷ್ಟವಾಗಲ್ಲ ನನಗೆ. ಯಾಕಂದರೆ ನಿನ್ನ ವಿಷಯದಲ್ಲಿ ನಾನು ತುಂಬ ಸ್ವಾರ್ಥಿ ಚಿರು. ನೀನು ಅಷ್ಟೇ. ಅಪ್ಪಿತಪ್ಪಿ ಕನಸಿನಲ್ಲಿಯೂ ಕೂಡ ಬೇರೆ ಹುಡುಗಿಯ ಬಗ್ಗೆ ಯೋಚಿಸುವುದಕ್ಕೂ ಹೋಗಬೇಡ, ಆಯಿತಾ? ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಯಾವತ್ತಿದ್ರೂ ಕೇವಲ ನನ್ನ ಸ್ವತ್ತು ಮಾತ್ರ. ನಿನ್ನ ಮೇಲೆ ಯಾರಾದರೂ ಕಣ್ಣು ಹಾಕಿದರೂ ಅಷ್ಟೇ, ಅವರ ಕಣ್ಣು ಕಿತ್ತು ಬಿಡ್ತೀನಿ ಅನ್ನೋದು ತುಂಬ ಹಳೆ ಡೈಲಾಗ್. ಆದರೆ ನಾನು ಹಾಗೆಲ್ಲ ಮಾಡಲ್ಲಪ್ಪ. ಯಾರಾದರೂ ನಿನ್ನ ಮೇಲೆ ಕಣ್ಣು ಹಾಕಿದರೆ ಯಾವುದಾದರೂ ಡಬ್ಬ ಡಕೋಟ ಮಾತ್ರೆ ಕೊಟ್ಟು ಅವರಿಗೆ ಒಂದು ಗತಿ ಕಾಣಿಸಿ ಬಿಡ್ತೀನಿ. ಇನ್ನು ಅಯ್ಯೋ ಪಾಪ ಅನಿಸಿದರೆ ಅವರ ಕೈಗೆ ರಾಖಿ ಕೊಟ್ಟು ಅದನ್ನು ನಿನ್ನ ಕೈಗೆ ಕಟ್ಟಿಸಿ ಅಣ್ಣ ಮಾಡಿ ಬಿಡ್ತೀನಿ. ನೀನು ಬೇಕಾದರೆ ನಿನ್ನ ಹಣೆಯ ಮೇಲೆ ಎಲ್ಲರಿಗೂ ಕಾಣುವಂತೆ ದೊಡ್ಡದಾಗಿ ಅಚ್ಚೆ ಹಾಕಿಸ್ಕೊ, ಐ ಆಮ್ ಸೋಲ್ಡ್ ಔಟ್ ಟು ಸಾನ್ನಿಧ್ಯ ಅಂತ. ಅದರಲ್ಲೂ ನನಗೆ ಕ್ಯಾನ್ಸರ್ ಇದೆ, ಇನ್ನೂ ಹೆಚ್ಚು ದಿನ ನಾನು ಬದುಕಲ್ಲ ಅನ್ನೋದು ಗೊತ್ತಾದಾಗಲಂತೂ ತುಂಬ ನೋವಾಗಿತ್ತು ಚಿರು. ನಿನ್ನಿಂದ ಅರೆಗಳಿಗೆಯೂ ದೂರಾಗಿ ಬದುಕುವ ನನ್ನಿಂದ ಸಾಧ್ಯವಿಲ್ಲದವಳು ನಾನು. ಆದರೆ ಕ್ಯಾನ್ಸರನ್ನು ಮಾರಿ ನನ್ನೆಲ್ಲ ಆಸೆಗಳಿಗೂ ತಣ್ಣೀರು ಎರಚಿತು. ನನಗೇಕೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾದ ತಕ್ಷಣವೇ ನನಗೆ ಮೊದಲು ನೆನಪಾಗಿದೆ ನೀನು ಚಿರು. ಆ ಕ್ಷಣಕ್ಕೆ ನಿನ್ನ ಮಡಿಲಲ್ಲಿ ಮಲಗಿಕೊಂಡು ನನ್ನೆಲ್ಲ ನೋವುಗಳನ್ನು ನಿಮ್ಮ ಬಳಿಗೆ ಬಿಡಬೇಕು ಎನ್ನುವ ಆಸೆಯನ್ನು ಕಷ್ಟಪಟ್ಟು ತಡೆದುಕೊಂಡು ಬಿಟ್ಟೆ. ಯಾಕಂದರೆ ನನಗೆ ಗೊತ್ತಿತ್ತು ಚಿರು, ಈ ವಿಷಯ ತಿಳಿದರೆ ನನಗಿಂತ ಜಾಸ್ತಿ ನೀನು ನೋವನ್ನು ಅನುಭವಿಸುತ್ತೀಯಾ ಅಂತ. ಅದಕ್ಕೆ ನನಗೆ ವಿಷಯ ಗೊತ್ತಾಗಿದೆ ಕ್ಷಣದಿಂದಾನೇ ನಿನ್ನಿಂದ ಬಹುದೂರ ಉಳಿಯುವ ನಿರ್ಧಾರ ಮಾಡಿದೆ. ಆದರೆ ವಿಧಿ ನಮಗೆ ತಿಳಿಯದೆ ನಮ್ಮಿಬ್ಬರನ್ನು ಮಾಂಗಲ್ಯದ ಬಂಧನದಲ್ಲಿ ಬಂದಿಯಾಗಿಸಿತು. ಬಹುಶಃ ನಾವಿಬ್ಬರು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಅಲ್ವಾ ಚಿರು? ನಿನ್ನ ಬರ್ತಡೇ ದಿನವೇ ನಮ್ಮಿಬ್ಬರ ಮದುವೆ ಅನಿರೀಕ್ಷಿತವಾಗಿ ದೇವಸ್ಥಾನದಲ್ಲಿ ನಡೆಯುತ್ತೆ ಅಂತ. ನಿಜ ಸಾನು, ಕೆಲವೊಂದು ಅನಿರೀಕ್ಷಿತ ತಿರುವುಗಳೇ ನಮ್ಮ ಬದುಕನ್ನು ಮತ್ತಷ್ಟು ಸುಂದರವಾಗಿಸುವುದು. ಈಗ ನಿನ್ನನ್ನೇ ನೋಡು, ನನ್ನಿಂದ ದೂರ ಹೋಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ. ನಿನಗೆ ನೋವಾದರೂ ನನ್ನೊಂದಿಗೆ ನಿಷ್ಠೂರವಾಗಿ ನಡೆದುಕೊಳ್ಳುವ ಪ್ರಯತ್ನ ಮಾಡಿದೆ. ಆದರೆ ವಿಧಿ ನೀನು ನನ್ನಿಂದ ದೂರ ಹೋಗುವ ಯೋಚನೆಯನ್ನು ಮಾಡದಂತೆ ಮಾಡಿತು. ಆದರೂ ಅವತ್ತಿನ ನಿನ್ನ ಮೌನವನ್ನು ನೆನೆಸಿಕೊಂಡ್ರೆ ಈಗಲೂ ಎಷ್ಟು ಭಯ ಆಗುತ್ತೆ ಗೊತ್ತಾ ನಿನಗೆ? ಓಹೋ, ಎಲ್ಲರನ್ನು ಭಯ ಬೀಳಿಸುವ ನಮ್ಮ ಸಾಹೇಬ್ರಿಗೆ ಕೂಡ ಭಯ ಆಗುತ್ತಾ? ಸಣ್ಣದಾಗಿ ಕಣ್ಣರಳಿಸಿ ಕೇಳಿದಳು ಸಾನು, ಏನೋ ಅದ್ಭುತವನ್ನು ಕಂಡಂತೆ. ನಿನ್ನ ವಿಷಯದಲ್ಲಿ ಮಾತ್ರ ಸಾನು. ನಿಂಗೆ ಗೊತ್ತಾ ಸಾನು, ಈ ಜೀವ ಉಸಿರಾಡುತ್ತಿರುವುದೇ ನಿನಗಾಗಿ. ನನ್ನೀ ಹೃದಯ ಪ್ರತಿ ಬಾರಿ ಮಿಡಿಯುವುದು ಕೂಡ ಕೇವಲ ನಿನಗಾಗಿ. ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡು ನನಗೆ ಹೊಡೆದರೂ ನನಗಷ್ಟು ನೋವಾಗಲ್ಲ, ಬೇಜಾರಾಗಲ್ಲ ಸಾನು. ಆದರೆ ನಿನ್ನ ಮೌನನ ಮಾತ್ರ ನನ್ನಿಂದ ಸಹಿಸೋಕೆ ಆಗಲ್ಲ. ನಿನ್ನ ಮೌನ ನನ್ನನ್ನು ಜೀವಂತ ಶವವಾಗಿಸಿ ಬಿಡುತ್ತೆ. ಪ್ಲೀಸ್ ಸಾನು, ಇನ್ನು ಮುಂದೆಯೂ ಅಷ್ಟೇ. ನನ್ನಿಂದ ನಿನಗೆ ಏನಾದರೂ ಬೇಜಾರಾದರೆ, ನೋವಾದರೆ ಅಥವಾ ನಾನೇನಾದರೂ ತಪ್ಪು ಮಾಡಿದರೆ ಒಂದೆರಡು ಏಟು ಹೊಡೆದು ಬಿಡು. ಆದರೆ ಪ್ಲೀಸ್ ಮೌನಿ ಮಾತ್ರ ಆಗಬೇಡ. ನಿನ್ನ ಮೌನನ ಸಹಿಸುವಷ್ಟು ಶಕ್ತಿ ನನ್ನ ಪುಟ್ಟ ಹೃದಯಕ್ಕೆ ಇಲ್ಲಮ್ಮ. ಅದಾಗಲೇ ಅವನ ಕಣ್ಣಿನಿಂದ ಹೊರಬಂದ ಅಶ್ರಧಾರೆ ಭೂಮಿ ಸೇರುವ ಮೊದಲೇ ಅದನ್ನು ತಡೆಯದವಳು ಅವನ ಕಣ್ಣುಗಳಿಗೆ ಅತ್ಯಾಪ್ತೆಯಿಂದ ಚುಂಬಿಸಿದಳು. ಚಿರು ಪ್ಲೀಸ್, ನೀವು ಹೀಗೆಲ್ಲ ಕಣ್ಣೀರು ಹಾಕಬೇಡಿ. ನೀನು ಕಣ್ಣೀರು ಹಾಕಿದರೆ ಬೇಜಾರು ಮಾಡಿಕೊಂಡ್ರೆ ಅದಕ್ಕೆಲ್ಲ ನಾನೇ ಕಾರಣ ಅನ್ನೋ ಭಾವನೆ ಮೂಡಿ ನನ್ನನ್ನು ನಾನೇ ಕ್ಷಮಿಸಿಕೊಳ್ಳದಷ್ಟು ನನ್ನ ಮೇಲೆ ನನಗೆ ಕೋಪ ಬರುತ್ತೆ ಚಿರು. ನೋಡಿ, ಇಲ್ಲಿಯವರೆಗೆ ಏನಾಯಿತು ಅದು ಹಾಗೆ ಹೋಗಿದೆ. ಇನ್ನು ಅದರ ಬಗ್ಗೆ ಯೋಚನೆ ಮಾಡಿ ಮುಂದಿನದ ಸಂತಸದ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳುವುದು ಬೇಡ ಚಿರು. ಇನ್ಮುಂದೆ ಪ್ರತಿಕ್ಷಣ ಜೀವಿಸುವ, ಪ್ರತಿಕ್ಷಣ ಪ್ರೀತಿಸುತ್ತಾ ಎಲ್ಲರೊಂದಿಗೆ ಖುಷಿಯಿಂದ ಕಾಲ ಕಳೆಯೋಣ ಚಿರು. ಇದಕ್ಕೆ ನೀನೇನು ಹೇಳ್ತೀಯ ಚಿರು? ನಿನ್ನ ಮಾತು ನಿಜ ಸಾನು. ಆಗಿರುವುದರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಅದರ ಬಗ್ಗೆ ಯೋಚಿಸಿದಷ್ಟು ಮನಸ್ಸು ರಾಡಿಯಾಗಿ ಬಿಡುತ್ತದೆ. ಅದರ ಬದಲು ಅದನ್ನು ಅಲ್ಲಿಗೆ ಬಿಟ್ಟು ಮುನ್ನಡೆಯುವುದೇ ಜೀವನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮೈ ಲೈಫ್ ಸಾನು. ನನ್ನ ಬದುಕನ್ನು ಇಷ್ಟೊಂದು ಕಲರ್ಫುಲ್ ಆಗಿ ಮಾಡೋಕೆ ಸಾಧ್ಯವಿರುವುದು ಕೇವಲ ನಿನಗೆ ಮಾತ್ರ ಅನಿಸುತ್ತೆ. ನುಡಿದವ ಅವಳನ್ನಪ್ಪಿದ. ಅವನ ಕಣ್ಣೀರಿನ ಬಿಸಿ ಅವಳನ್ನು ಸೋಕುತ್ತಲೇ ಅವನ ಮುಖದಲ್ಲಿ ಬೊಗಸೆಯಲ್ಲಿ ಹಿಡಿದವಳು ಚಿರು. ಆಗಲೇ ಹೇಳಿದೆ ಅಲ್ವಾ, ಹಳೆಯದೆಲ್ಲವನ್ನು ಮರೆತು ಬಿಡು.
ನೀನು ಯಾವಾಗ ಇಷ್ಟೊಂದು ಎಮೋಷನಲ್ ಆಗಿದ್ದು? ನನ್ನ ಚಿರು ಯಾವಾಗಲೂ ಸಿಂಹದ ಹಾಗೆ ಗರ್ಜಿಸುತ್ತಲೇ ಇರಬೇಕು. ಆಗಲೇ ನೀನು ನೋಡುವುದಕ್ಕೆ ಚಂದ. ಈಗೇನು ನೀನು ಇದೇ ಥರ ಅಳ್ತಾ ಇರ್ತೀಯಾ? ಅಥವಾ ಮುಂದೆ ಏನು ಹೇಳಲು ಬಂದವಳನ್ನು ತನ್ನ ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿ ಅವನಿಂದ ತಪ್ಪಿಸಿಕೊಂಡು ಹೋಗಲು ಹೊರಟವಳನ್ನು ಬರಸೆಳೆದು ಅಪ್ಪಿದ. ಮುಂದೆ ಏನು ಮಾಡಬೇಕು ಹೇಳು ಸಾನು ಎಂದು ತುಂಟತನದಿಂದ ಪ್ರಶ್ನಿಸಿದವನಿಗೆ ಅವಳನ್ನು ಕಾಡಿಸುವ ಮನಸ್ಸಾಗಿತ್ತು. ತನ್ನ ವರಸೆಗೆ ಅವನ ಮಾತುಗಳಿಗೆ ಅವಳ ಕೆದುಪುಗಳು ನಾಚಿಕೆಯಿಂದ ಕ್ಷಣ ಕ್ಷಣಕ್ಕೂ ರಂಗೇರುತ್ತಿದ್ದವು. ಮತ್ತಷ್ಟು ಗಟ್ಟಿಯಾಗಿ ಅವನನ್ನಪ್ಪಿದಳು. ಇಲ್ಲಿಯವರೆಗೂ ಯಾವುದೋ ಆಲೋಚನೆಯಲ್ಲಿ ಇದ್ದವನು ಅವಳನ್ನು ದೂರ ಸರಿಸಿ ಅವಳನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ. ತಿಳಿ ನೇರಳೆ ಬಣ್ಣದ ಸೀರೆಯುಟ್ಟು ಹಣೆಯಲ್ಲಿ ತನ್ನ ಹೆಸರಿನ ಸಿಂಧೂರವನ್ನು ಇಟ್ಟುಕೊಂಡು ತಲೆಯ ತುಂಬ ಮಲ್ಲಿಗೆ ಹೂವನ್ನು ಮಡಿದವಳ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದ್ದು ಕೊರಳಿನಲ್ಲಿ ಅವನೇ ಕಟ್ಟಿದ್ದ ಮಾಂಗಲ್ಯ. ಅವನ ಕಣ್ಣುಗಳಲ್ಲಿನ ಮೋಹಕ ನೋಟವನ್ನು ಎದುರಿಸಲಾಗದೆ ನಾಚಿಕೆಯಿಂದ ತಲೆ ತಗ್ಗಿಸಿದವಳು ಇನ್ನೇನು ಅಲ್ಲಿಂದ ಕಾಲ್ ಕೀಳಬೇಕು ಎನ್ನುವಷ್ಟರಲ್ಲಿ ಅವಳನ್ನು ಎತ್ತಿಕೊಂಡು ಬಂದವ ಹಾಸಿಗೆ ಮೇಲೆ ಮಲಗಿಸಿ ಅವಳತ್ತ ಬಾಗಿದ. ಅವಳ ಒಪ್ಪಿಗೆಯನ್ನು ಕೇಳುವಂತೆ ಅವನ ಕೋರಿಕೆಯ ನೋಟಕ್ಕೆ ಮನಸೋತವಳು ನಾಚಿಕೆಯಿಂದ ಕತ್ತನ್ನು ಪಕ್ಕಕ್ಕೆ ಹೊರಳಿಸಿದವಳ ಕೊರಳು ಅವಳನ್ನು ಇನ್ನಿಲ್ಲದಂತೆ ಕಾಡಿದಾಗ ಅವಳ ಕೊರಳ ನುಣುಪಿನಲ್ಲಿ ಮುಖವಿರಿಸಿದವ ಮೆತ್ತೆಗೆ ಚುಂಬಿಸಿದ. ಅವನ ಸಿಹಿ ಕಾಟಕ್ಕೆ ಸೋತವಳು ಅವನನ್ನು ಗಟ್ಟಿಯಾಗಿ ಅಪ್ಪಿದಳು. ಅವನದರಗಳ ಆಟವಂತೂ ಸಾಗುತ್ತಲೇ ಇತ್ತು. ಅವಳನ್ನು ಕಾಡಿಸಿ ಮುದ್ದಿಸಿದಷ್ಟು ಮತ್ತು ಅವಳನ್ನು ಮುದ್ದು ಮಾಡಬೇಕೆನ್ನುವ ಬಯಕೆ ಅವನಲ್ಲಿ ಪುಟಿದೇಳುತ್ತಲೇ ಇತ್ತು. ಅವಳದರಗಳ ಸವಿ ಸವಿದವ ಸರಿ ರಾತ್ರಿ ಆಗುತ್ತಲೇ ಅವಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡವ ಮುತ್ತಿನ ಆಟಕ್ಕೆ ತಾತ್ಕಾಲಿಕ ವಿರಾಮ ನೀಡಿದ. ಅವನೊಲವಿನ ಬುಸಿ ಉಸಿರು ಪ್ರೇಮದ ಸ್ಪರ್ಶಕ್ಕೆ ಹಿಮದಂತೆ ಕರಗುತ್ತಿದ್ದವಳು ಅವನೊಲವ ಸೋನೆ ಮಳೆಯಲ್ಲಿ ಮಿಂದೆದ್ದಳು. ಅವಳನ್ನು ಅಷ್ಟೇ ನಾಜೂಕಾಗಿ ಸಂಭಾಳಿಸಿದವ ಅವಳ ಪ್ರೀತಿಯ ಕಡಲಿನಲ್ಲಿ ಮುತ್ತಾಗಿ ಸೇರಿದ. ಪರಸ್ಪರ ಪ್ರೀತಿಸಿದ ಜೀವಗಳೆರಡು ತಮ್ಮ ಪ್ರೀತಿಯ ಪರಾಕಾಷ್ಠೆ ತಲುಪಿ ಒಬ್ಬರಿಗೊಬ್ಬರು ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದರು. ಅವಳ ಮೊಗದಲ್ಲಿ ಸಂತೃಪ್ತಿಯ ಭಾವವನ್ನು ಗುರುತಿಸಿದವನ ಮೀಸೆ ತುದಿಯಲ್ಲಿ ಸಣ್ಣದಾಗಿ ನಗು ಅರಳಿತು. ಅವನುಸಿರು ಅವಳಿಗಾಗಿ ಮೀಸಲು, ಅವಳೊಲವು ಅವನಿಗಾಗಿ ಮೀಸಲು. ಅವನು ಪ್ರತಿಕ್ಷಣ ಅವಳಿಗಾಗಿ ಜೀವಿಸುತ್ತಾನೆ. ಅವಳ ಹೃದಯ ಪ್ರತಿಕ್ಷಣ ಅವನಿಗೆ ಮಿಡಿಯುತ್ತದೆ. ಇಬ್ಬರ ಮನಸ್ಸಿನಲ್ಲಿ ಶುದ್ಧ ಪರಿಶುದ್ಧ ಪ್ರೀತಿ. ಎಲ್ಲ ಜನ್ಮದಲ್ಲಿಯೂ ಇವಳೇ ಅವನ ಜೀವನ ಸಂಗಾತಿ. ಸೂರ್ಯನ ರಶ್ಮಿ ಮೈಸೋಕುತ್ತಲೇ ಎಚ್ಚರಗೊಂಡವಳು ಏಳಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗದೆ ಹೋದಾಗ ನಿದ್ದೆ ಮಂಪರಿನಿಂದ ಹೊರಬಂದವಳಿಗೆ ತನ್ನ ಅವಸ್ಥೆಯನ್ನು ನೋಡಿ ವಾಸ್ತವದ ಅರಿವಾಗುತ್ತಲೇ ತನ್ನನ್ನು ಬಿಗಿಯಾಗಿ ಅಪ್ಪಿ ಮಲಗಿದ್ದವನು ಮುಂಗುರುಳನ್ನು ಸರಿಸಿ ಪ್ರೀತಿಯಿಂದ ಅವನ ಹಣೆಗೆ ಚುಂಬಿಸಿ ಉಪಾಯವಾಗಿ ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸಿದಳು. ಆದರೆ ಅವಳದು ವ್ಯರ್ಥ ಪ್ರಯತ್ನ. ಅವಳು ಎದ್ದೇಳಲು ಮಿಸುಕಾಡುತ್ತಿರುವಾಗಲೇ ಎಚ್ಚರಗೊಂಡಿದ್ದವ ಅವಳ ಅರಿವಿಗೆ ಬಾರದಂತೆ ತನ್ನ ಹಿಡಿತವನ್ನು ಮತ್ತಷ್ಟು ಬಲಗೊಳಿಸಿದ ಚಿರು. ಪಾಪ, ತಾನು ಎಷ್ಟೇ ಪ್ರಯತ್ನಪಟ್ಟರೂ ಅವನಿಂದ ಬಿಡಿಸಿಕೊಳ್ಳಲಾಗದೆ ಸೋತು ಹೋದವಳು ಮತ್ತೆ ಅವನನ್ನಪ್ಪಿ ಮಲಗಿದಳು. ಅವಳ ವರಸೆಗೆ ತುಟಿಯಂಚಿನಲ್ಲಿ ನಗು ಹೊರಳಿಸಿದವ ಮತ್ತೊಮ್ಮೆ ತನ್ನೊಳೊಂದಿಗೆ ಶೃಂಗಾರ ಕಾವ್ಯ ಬರೆಯಲು ಸಿದ್ಧನಾದ. ಅವನ ಮುತ್ತಿನ ಮತ್ತಿಗೆ ಸೋತವಳು ಅವನ ಸಿಹಿಕಾಟವನ್ನು ಸಹಿಸಲಾಗದೆ ಅವನ ಕಣ್ತಪ್ಪಿಸಿ ಅವನನ್ನು ದೂಡಿ ಬಾತ್ರೂಮ್ಗೆ ಹೋಗಿ ಬಿಸಿ ನೀರಿನಲ್ಲಿ ಮಿಂದು ಬಂದವಳು ಮತ್ತೆ ಅವನ ಹತ್ತಿರ ಹೋಗುವ ಸಾಹಸವನ್ನು ಮಾಡದೆ ಸೀದಾ ಕೆಳಗೆ ನಡೆದಿದ್ದಳು. ಅವಳು ಬಂದೇ ಬರುತ್ತಾಳೆ ಎಂದು ಕಾಯುತ್ತಿದ್ದವ ಎಷ್ಟೊತ್ತಾದರೂ ಅವಳು ಬಾರದೆ ಹೋದಾಗ ಮುಸುಕೊದ್ದು ಮಲಗಿದ್ದಂತೆ ನಟಿಸುತ್ತಿದ್ದ. ಮುಸುಕು ತೆಗೆದು ತನ್ನವಳಿಗಾಗಿ ನೋಡಿದ. ಅವಳು ಅಲ್ಲಿಲ್ಲವೆನ್ನುವುದರ ಅರಿವಾಗುತ್ತಲೇ ತಾನು ಎದ್ದುವ ಸ್ನಾನ ಮುಗಿಸಿ ಅವಳನ್ನರಸಿ ಹೊರಟಿದ್ದ. ಅದಾಗಲೇ ಬಜಾರಿಸ್ಗಳೆಲ್ಲ ಸೇರಿ ಪಾಪದ ಸಾನೂನ ಗೋಳಾಡಿಸುತ್ತಿದ್ದರು. ಅವನೇ ಮೂಡಿಸಿದ್ದ ಪ್ರೇಮದ ಸಿಹಿ ಕಾಣಿಕೆಯ ಗುರುತು ಅವಳನ್ನು ಮತ್ತಷ್ಟು ಕಾಡಿಸಲು ಅವಕಾಶ ಮಾಡಿಕೊಟ್ಟಿತು. ಮನೆಯವರು ಅವರ ಮಾತುಗಳಿಗೆ ನಗುತ್ತಲಿದ್ದರೆ ಅವರುಗಳ ಮಾತಿಗೆ ನಾಚಿ ನೀರಾದವಳು ಅವರಿಂದ ತಪ್ಪಿಸಿಕೊಂಡು ಹೋಗುತ್ತಿದ್ದವಳು ಆಯ ತಪ್ಪಿ ಮೆಟ್ಟಿಲು ಜಾರಿ ಇನ್ನೇನು ಕೆಳಗೆ ಬೀಳಬೇಕು ಎನ್ನುವಷ್ಟರಲ್ಲಿ ತನ್ನವನ ತೋಳಿನಲ್ಲಿ ಬಂದಿಯಾಗಿದ್ದಳು. ಬಿದ್ದೆ ಎನ್ನುವ ಭಯಕ್ಕೆ ಕಣ್ಣು ಮುಚ್ಚಿದವಳು ಯಾರದೋ ಹಿಡಿತದಲ್ಲಿರುವಂತೆ ಭಾಸವಾಗಿ ಕಣ್ಣು ಬಿಟ್ಟವಳಿಗೆ ಕಂಡಿದ್ದು ತನ್ನನ್ನು ಬಳಸಿ ನಿಂತ ಪರಿ. ಆ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾದರೆ ಉಳಿದವರು ಜೋರಾಗಿ ಓಹೋ ಎಂದು ಕೂಗಿದರು. ಮನೆಯವರ ಕೂಗಿಗೆ
ಸದ್ದಿಗೆ ವಾಸ್ತವಕ್ಕೆ ಬಂದವರು ಒಟ್ಟಾಗಿ ಹೆಜ್ಜೆ ಬೆಸೆದು ಕೆಳಗೆ ಬಂದರು. ಹುಡುಗಿಯ ಮುಖ ಮಾತ್ರ ಕೆಂಪು ಕೆಂಪು. ಈ ಮುದ್ದಾದ ಜೋಡಿಗಳ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಿರಲಿ ಎಂದು ಶಾರದಾ ಅವರು ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ದೃಷ್ಟಿ ತೆಗೆದರು. ಅದಾಗಲೇ ತಿಂಡಿಯ ಸಮಯವಾಗಿದ್ದರಿಂದ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿದವರು. ಅರ್ಜುನ್ ಮತ್ತು ನಯನ ಹಾಗೂ ಸ್ಫೂರ್ತಿ ಮತ್ತು ಭರತ್ ಮದುವೆಯ ವಿಡಿಯೋ ಬಂದಿದ್ದರಿಂದ ಅದನ್ನು ನೋಡಲು ಒಟ್ಟಾಗಿ ಕುಳಿತರು. ಪ್ರಾರಂಭದಲ್ಲಿ ಅಲ್ಲಿ ಪ್ರಸಾರವಾಗುತ್ತಿದ್ದಿದ್ದು ಮದುವೆಯ ವಿಡಿಯೋವೇ. ಆದರೂ ನಂತರದಲ್ಲಿ ಪ್ರಸಾರವಾಗಿದ್ದು ಮಾತ್ರ ಬೇರೆಯದೇ ವಿಡಿಯೋ. ಆ ವಿಡಿಯೋವನ್ನು ನೋಡಿ ಮನೆಯವರು ಮುಸಿ ಮುಸಿ ನಗುತ್ತಿದ್ದರೆ ಉಳಿದ ನಾಲ್ವರು ಮಾತ್ರ ಆ ವಿಡಿಯೋವನ್ನು ನೋಡಿ ಇನ್ನೂ ಶಾಕ್ನಲ್ಲಿ ಇದ್ದರು. ನಾವು ನೋಡಿದ್ದು ನಿಜವೋ ಭ್ರಮೆಯೋ ಎನ್ನುವುದರ ಅರಿವಾಗಲು ಸ್ವಲ್ಪ ಸಮಯವೇ ಹಿಡಿಯಿತಾದರೂ ಅದು ಸತ್ಯವೇ ಎಂದರಿತವರು ಅಪರಾಧಿ ಭಾವದಿಂದ ಮನೆಯವರತ್ರ ದೃಷ್ಟಿ ಹರಿಸಿದ್ದರು. ಅಲ್ಲಿಯವರೆಗೂ ನಗುತ್ತಲೇ ಇದ್ದ ಮನೆಯವರು ಅವರನ್ನು ಕಾಡಿಸುವ ಸಲುವಾಗಿ ಗಂಭೀರ ಮುಖದ ಸೋಗು ಹೊತ್ತು ಕೋಪದಿಂದ ಅವರತ್ತ ನೋಡಿದರು. ಮನೆಯವರ ನೋಟವನ್ನು ಎದುರಿಸಲಾಗದೆ ನಾಲ್ವರು ತಲೆ ತಗ್ಗಿಸಿ ನಿಂತರು. ಗಗನ್ ಬಳಿ ಬಂದ ಅಮೃತ, ಅಣ್ಣ, ನೀನು ಇಷ್ಟು ವರ್ಷದ ನಂತರ ತಂಗಿಯನ್ನು ನೋಡೋಕೆ ನನ್ನ ನೋಡೋಕ್ಕೆ ಬಂದಿದ್ದೀಯ ಅಂತ ತಿಳಿದು ನಾನೆಷ್ಟು ಖುಷಿಪಟ್ಟಿದ್ದೆ ಗೊತ್ತಾ? ಆದರೆ ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ. ನೀನು ಬಂದಿದ್ದು ನನ್ನನ್ನು ನೋಡೋಕೆ ಅಲ್ಲ, ಬದಲಾಗಿ ನನ್ನ ನೋಡುವ ನೆಪದಲ್ಲಿ ನಿನ್ನ ಹುಡುಗಿಯನ್ನು ನೋಡೋಕೆ ಅಂತ. ಆಗಿದ್ದು ನೀವು ನನ್ನ ಬಳಿ ಕೂಡ ಈ ಬಗ್ಗೆ ಏನನ್ನು ಹೇಳಲೇ ಇಲ್ಲ ಅಲ್ವಾ? ಅಷ್ಟಕ್ಕೂ ನಿಮ್ಮ ವೈಯಕ್ತಿಕ ವಿಷಯವನ್ನು ನನ್ನ ಹತ್ತಿರ ಯಾಕೆ ಹೇಳ್ತೀರೇಳಿ? ಎಷ್ಟೇ ಆಗಲಿ ಕೊಟ್ಟೆಣ್ಣು ಕುಲಕ್ಕೆ ಹೊರಗು ಎನ್ನುವ ಮಾತು ಕೊನೆಗೂ ನಿಜವಾಯಿತು. ಈಗಲೇ ತಂಗಿಯಿಂದ ಎಲ್ಲ ವಿಷಯವನ್ನು ಮುಚ್ಚಿಡುತ್ತಿರುವ ನೀವು ಇನ್ನು ನಿಮ್ಮ ಮದುವೆಯಾದ ಮೇಲೆ ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡ್ತೀರಾ ಅಲ್ವಾ? ಇಲ್ಲ, ಆ ಥರ ಆಗೋಕೆ ಖಂಡಿತ ನಾನು ಬಿಡೋದಿಲ್ಲ. ನಿಮ್ಮ ಪ್ರೀತಿ ಏನಿದ್ದರೂ ಅದು ಕೇವಲ ನನಗಾಗಿ ಮೀಸಲಿಡಬೇಕು. ನಿಮ್ಮ ಪ್ರೀತಿಯಲ್ಲಿ ಪಾಲು ಕೇಳೋಕೆ ಯಾರಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅದು ಯಾರಾದರೂ ಅಷ್ಟೇ ಎಂದವಳು ಚಂದನಾಳತ್ತ ದೃಷ್ಟಿ ಹರಿಸಿದ್ದಳು. ಪಾಪ ಚಂದನ ಅದಾಗಲೇ ಅಳುತ್ತಿದ್ದವಳು ಯಾರಿಗೂ ಕಾಣದಂತೆ ತನ್ನ ಕಣ್ಣೀರನ್ನು ಒರೆಸಿಕೊಂಡಳಾದರೂ ಅವಳ ಕೆನ್ನೆಯ ಮೇಲೆ ಗುರುತು ಮೂಡಿಸಿದ್ದ ಹನಿಗಳು ಹೇಳುತ್ತಿದ್ದವು ಆಕೆ ತುಂಬ ಅತ್ತಿದ್ದಾಳೆ ಎನ್ನುವುದನ್ನು. ಇಲ್ಲ ಪುಟ್ಟ, ಆ ಥರ ಏನೂ ಇಲ್ಲ. ನೀನು ಯಾವತ್ತಿದ್ದರೂ ನನ್ನ ತಂಗಿನೇ. ನನ್ನ ಪ್ರೀತಿ ಯಾವಾಗಲೂ ನಿನಗೆ ಮೀಸಲು. ದಯವಿಟ್ಟು ಇನ್ಮೇಲೆ ಈ ಥರ ಎಲ್ಲ ಮಾತಾಡಬೇಡ ಪುಟ್ಟ. ಇಷ್ಟು ವರ್ಷ ನಿನ್ನಿಂದ ದೂರಾಗಿ ಸಾಕಷ್ಟು ನೋವನ್ನು ಅನುಭವಿಸಿರುವೆ. ಮತ್ತೆ ನಿನ್ನಿಂದ ದೂರಾಗಿ ಬಾಳುವ ಶಿಕ್ಷೆ ನೀಡಬೇಡ. ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ನೀನು ಏನು ಬೇಕಾದರೂ ಹೇಳು, ನಾನು ಅದನ್ನು ಖಂಡಿತ ಮಾಡ್ತೀನಿ. ಆಗಲಾದರೂ ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಬಹುದು ಎಂದು ನುಡಿದವನ ದುಃಖವನ್ನು ಗುರುತಿಸಿದಷ್ಟು ದಡ್ಡಿ ಏನಲ್ಲ ಅವಳು. ಸರಿ ಅಣ್ಣ, ನಿಮಗೆ ನನ್ನ ಮೇಲೆ ಪ್ರೀತಿ ಇರೋದು ನಿಜಾನೇ ಆದರೆ ಅದನ್ನು ಪ್ರೂವ್ ಮಾಡುವ ಸಲುವಾಗಿ ನಾನು ಏನು ಹೇಳಿದ್ರು ನೀವು ಅದನ್ನು ಖಂಡಿತ ಮಾಡ್ತೀರಾ? ಖಂಡಿತ ಪುಟ್ಟ. ನನಗೆ ಎಲ್ಲರಿಗಿಂತ ಎಲ್ಲದಕ್ಕಿಂತ ಮೊದಲು ನೀನೇ ಮುಖ್ಯ. ನೀನು ಖುಷಿನೇ ಮುಖ್ಯ. ನೀನು ಖುಷಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಅಣ್ಣ, ನಾನು ಹೇಳದೆ ಹೋದರೂ ನಿಜವಾಗಿಯೇ ಪ್ರಾಮಿಸ್ ಮಾಡಿರುವಿರಿ. ಆಮೇಲೆ ಕೊಟ್ಟ ಮಾತಿಗೆ ತಪ್ಪು ಅಂತಿಲ್ಲ. ಇಲ್ಲಮ್ಮ, ಖಂಡಿತ ಕೊಟ್ಟ ಮಾತಿಗೆ ತಪ್ಪಲ್ಲ. ಈಗ ಹೇಳು, ನಾನು ಏನು ಮಾಡಬೇಕು ಅಂತ. ನೋಡಿ ಅಣ್ಣ, ನನ್ನ ಮತ್ತೆ ನಿಮ್ಮ ನಡುವೆ ಯಾರೇ ಬಂದರೂ ಅದು ನನಗಿಷ್ಟವಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಚಂದನಾನ ಮರಿಬೇಕು ಅಷ್ಟೆ. ಹೇಳಿ, ಈ ಮಾತನ್ನು ನಿಮ್ಮ ಕೈಲಿ ನಡೆಸಿಕೊಡೋಕೆ ಆಗುತ್ತಾ? ಅವಳ ಮಾತಿಗೆ ಮನೆಯವರು ಕೂಡ ಒಂದು ಕ್ಷಣ ಶಾಕಾಗಿ ಅವಳನ್ನೇ ನೋಡಿದರು. ಕಣ್ಣಿನಲ್ಲಿ ಮನೆಯವರಿಗೆ ಭರವಸೆ ನೀಡಿದವಳು ಅಣ್ಣನತ್ತ ದೃಷ್ಟಿ ನೆಟ್ಟಳು. ಸ್ವಲ್ಪ ಹೊತ್ತು ಅವಳ ಮಾತಿಗೆ ಯೋಚಿಸಿದವ ತನಗೆ ಕಷ್ಟವಾದರೂ ಎಷ್ಟೇ ನೋವಾದರೂ ತನ್ನ ತಂಗಿ ಅಮೃತ ಖುಷಿಗಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಲು ನಿರ್ಧರಿಸಿದವ. ಅಮೃತ ಮಾತಿಗೆ ನಿನ್ನಿಷ್ಟದಂತೆ ಆಗಲಿ ಎಂದು ನುಡಿದವ. ಚಂದನಾಳ ಬಳಿ ಅವಳಲ್ಲಿ ಕ್ಷಮೆಯಾಚಿಸಿ ಭೂಮಿ ಸೇರಲು ಹವಣಿಸುತ್ತಿದ್ದ ಕಣ್ಣೀರನ್ನು ತಡೆದು ಹಾಕಿದ. ಚಂದನ ಕಣ್ಣಿನಲ್ಲಿ ಅದಾಗಲೇ ಗಂಗಾ ಕಾವೇರಿ ರಭಸದಿಂದ ದುಮ್ಮಿಕ್ಕಲು ಕಾಯುತ್ತಿದ್ದರು. ಅವನ ಮುಖವನ್ನು ನೋಡಿ ಖುಷಿಗೆ ನೋವಾದರೂ ಅವನ ಮಾತುಗಳನ್ನು ಕೇಳಿ ಖುಷಿಯಾಗಿತ್ತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಣ್ಣನನ್ನು ನೀಡಿದ ದೇವರಿಗೆ ಮನಸ್ಸಿನಲ್ಲಿಯೇ ನಮಿಸಿದವಳು ಅವನನ್ನು ಬಿಗಿಯಾಗಿ ಅಪ್ಪಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಲಾಟ್ ಆ್ಯಂಡ್ ಎಂದು ನುಡಿದಿದ್ದಳು. ತಂಗಿಯ ಖುಷಿಯನ್ನೇ ಬಯಸುವವನು ಅವನು. ಅವಳು ಖುಷಿಯಾಗಿರುವುದನ್ನು ನೋಡಿ ತನ್ನ ನೋವನ್ನು ಮರೆತವ ಅವಳ ಹಣೆಗೆ ಚುಂಬಿಸಿ ಐ ಲವ್ ಯು ಟೂ ಪುಟ್ಟ ಎಂದಿದ್ದ. ಇನ್ನು ನವೀನ್ ಬಳಿ ಬಂದ ಚಿರು, ನವೀನ್, ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇತ್ತು. ನನ್ನ ಉಸಿರನ್ನು ನನಗೆ ಉಳಿಸಿಕೊಟ್ಟ ದೇವರು ನೀವು ಅಂತ ನಂಬಿದ್ದೆ. ಹಾಗಾಗಿಯೇ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ನಿಮ್ಮನ್ನು ನಮ್ಮ ಮನೆಗೆ ಮದುವೆಗೆ ಬರುವಂತೆ ಕೇಳಿಕೊಂಡಿದ್ದು. ಆದರೆ
ನೀವು ಮಾಡಿದಾದರೂ ಏನು? ಈ ವಿಡಿಯೋವನ್ನು ನೋಡಿದ ಮೇಲಂತೂ ನಿಮ್ಮ ಮೇಲಿದ ಅಭಿಮಾನವೆಲ್ಲ ನೆಲಕಚ್ಚಿದೆ. ನೋಡಿ, ನನ್ನ ಕೈ ಕೆಲಸ ಮಾಡುವ ಮೊದಲೇ ದಯವಿಟ್ಟು ಹೋಗಿ ಎಂದು ತುಸು ಗಡುಸಾಗಿಯೇ ನುಡಿದಿದ್ದ. ಅವನ ಜೋರು ಧ್ವನಿಗೆ ಹೆದರಿದ ಚಂದ್ರಿಕಾಗೆ ತನ್ನ ಭಾವನ ಮಾತುಗಳನ್ನು ಅರಗಿಸಿಕೊಳ್ಳಲು ನಿಮಿಷಗಳೇ ಬೇಕಾದವು. ಅವಳು ಮಾತನಾಡಲು ಬಾಯಿ ತೆರೆಯುವ ಮೊದಲೇ ಮಾತನಾಡಿದ ಅರ್ಜುನ್. ತಂಗಿಯರು ಚೆನ್ನಾಗಿ ಓದಲಿ ಅಂತ ನಾವು ದೂರದ ವಿದೇಶಕ್ಕೆ ಕಳುಹಿಸಿದರೆ ನೀವಿಬ್ಬರು ಅಲ್ಲಿ ಓದೋದು ಬಿಟ್ಟು ಲವ್ವು ಗಿವ್ವು ಅಂತ ಊರೂರು ಸುತ್ತುತ್ತಾ ನಮ್ಮನೆ ಮಾನ ಮರ್ಯಾದೆಯನ್ನೆಲ್ಲ ತೆಗೆದು ಬಿಟ್ರಿ. ನಿನ್ನ ನೋಡ್ತಾ ಇದ್ರೆ ಇಲ್ಲೇ ನಿಮ್ಮಿಬ್ಬರನ್ನ ಸಿಗಿದು ಹಾಕುವಷ್ಟು ಕೋಪ ಬರ್ತಿದೆ ಎಂದು ಅಬ್ಬರಿಸಿದವನ ಮಾತು ಕೇಳಿ ಇಬ್ಬರು ಬೆದರಿದ ಹರಿಣಿಗಳಂತೆ ಸಾನೂನ ತಬ್ಬಿದರು. ಅರ್ಜುನ್ ಮತ್ತೆ ತನ್ನ ಮಾತನ್ನು ಮುಂದುವರಿಸುವ ಮೊದಲೇ ಮಾತನಾಡಿದ ಗಗನ್ ಮತ್ತೆ ನವೀನ್. ನೋಡಿ, ನಾವು ಪ್ರೀತಿ ಮಾಡಿದ್ದು ತಪ್ಪಲ್ಲ, ಆದರೆ ಮನೆಯವರಿಂದ ವಿಷಯ ಮುಚ್ಚಿಟ್ಟಿದ್ದು ತಪ್ಪು ಅನ್ನೋದು ನಮಗೂ ಗೊತ್ತಿದೆ. ಹಾಗಂತ ಅವರಿಬ್ಬರಿಗೆ ಮಾತ್ರ ಏನು ಬಯ್ಯೋಕೆ ಹೋಗಬೇಡಿ. ಇದರಲ್ಲಿ ಅವರಿಬ್ಬರ ತಪ್ಪೇನೂ ಇಲ್ಲ. ನಿಮಗೆ ಕೋಪ ಇದ್ದರೆ ನಿಮ್ಮ ಕೋಪ ಕಡಿಮೆ ಆಗುವವರಿಗೆ ನಮಗೆ ಹೊಡೆಯಿರಿ, ಆದರೆ ಪ್ಲೀಸ್ ಅವರ ಮೇಲೆ ಮಾತ್ರ ಕೈ ಮಾಡಬೇಡಿ. ನಾವಿನ್ನು ಹೊರಡ್ತೇವೆ ಎಂದು ಒಟ್ಟಾಗಿ ನುಡಿದವರು ಕೊನೆಯ ಬಾರಿಗೆ ತಮ್ಮ ತಮ್ಮ ಮನದರಸಿಯರನ್ನು ಕಣ್ತುಂಬಿಕೊಂಡು ಹೊರ ನಡೆದರು. ಪಾಪ ಚಂದನ ಮತ್ತು ಚಂದ್ರಿಕಾ ಮೊದಲೇ ಅಣ್ಣನ ಮಾತುಗಳಿಂದ ನೊಂದುಕೊಂಡಿದ್ದವರಿಗೆ ನಾವು ನಿಜವಾಗಿಯೂ ಪ್ರೀತಿ ಮಾಡಿ ತಪ್ಪು ಮಾಡಿದ್ವಾ ಅಥವಾ ಮನೆಯವರಿಂದ ವಿಷಯವನ್ನು ಮುಚ್ಚಿಟ್ಟು ತಪ್ಪು ಮಾಡಿದ್ವಾ ಎನ್ನುವುದರ ಯೋಚನೆಯಲ್ಲೇ ಇದ್ದವರಿಗೆ ಅಲ್ಲೇನು ನಡೆಯುತ್ತಿದೆ ಎನ್ನುವುದರ ಅರಿವಾಗುವುದರೊಳಗೆ ಹುಡುಗರಿಬ್ಬರು ಅದಾಗಲೇ ಶಾಶ್ವತವಾಗಿ ಇವರಿಬ್ಬರಿಂದ ದೂರವಾಗಲು ನಿರ್ಧರಿಸಿದ್ದರು. ಯಾವಾಗಲೂ ಯಾರಿಗೂ ಹೆದರದೆ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳುವ, ಪಟಪಟ ಅಂತ ಮಾತನಾಡುವ ಹುಡುಗಿಯರಿಬ್ಬರು ಇಂದು ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿ ಅಳುತ್ತಲೇ ಇದ್ದರು. ಮನೆಯವರೆಲ್ಲರಿಗೂ ಇವರಿಬ್ಬರ ಅಳುಮುಂಜಿ ಅವತಾರ ಹೊಸದು. ನಾವು ಏನು ಹೇಳಿದರೂ ಕೇಳದೆ ತಾವು ಪ್ರೀತಿಸಿದವರನ್ನೇ ಮದುವೆಯಾಗುವುದಾಗಿ ಹಠ ಮಾಡುತ್ತಾರೆ, ಹೇಗಾದರೂ ಸರಿ ಎಲ್ಲರನ್ನು ಒಪ್ಪಿಸುತ್ತಾರೆ ಎಂದು ಯೋಚಿಸಿದ್ದವರ ಯೋಚನೆಯನ್ನೇ ತಲೆ ಕೆಳಗಾಗುವಂತೆ ಮಾಡಿದ್ದರು ಅವರಿಬ್ಬರು. ಮನೆಯವರಿಗೆ ಅವರ ಮೌನವನ್ನು ಸಹಿಸಲಾಗಲಿಲ್ಲ. ಅವರಿಬ್ಬರು ಕಣ್ಣೀರು ಹಾಕುವುದನ್ನು ನೋಡಲಾಗಲಿಲ್ಲ. ಸೊರ್ ಸೊರ್ ಎನ್ನುತ್ತಲೇ ಅಳುತ್ತಿದ್ದವರನ್ನು ನೋಡಿ ಬಂದ ನಗುವನ್ನು ತಡೆಯಲಾಗಲಿಲ್ಲ ಅವರಿಗೆ. ಅವರಿಬ್ಬರ ಅವಸ್ಥೆಯನ್ನು ನೋಡಿ ಮನೆಯವರೆಲ್ಲರೂ ಜೋರಾಗಿ ಹೊಟ್ಟೆ ಹಿಡಿದು ನಗಲಾರಂಭಿಸಿದರು. ಮನೆಯವರ ದಿಢೀರ್ ಬದಲಾವಣೆಯಿಂದ ಗಾಬರಿಗೊಂಡಿದ್ದವರ ಎದುರಿಗೆ ಹುಡುಗಿಯರಿಬ್ಬರು ಕಿವಿ ಹಿಡಿದು ಸಾರಿ ಕೇಳುತ್ತಿದ್ದರು. ಶ್ರುತಿ ಅವರಿಬ್ಬರ ಬಳಿ ಬಂದವರೇ ಇಬ್ಬರ ಕೈಗೂ ಕರವಸ್ತ್ರವನ್ನು ನೀಡಿ ಮುಖವನ್ನೊಮ್ಮೆ ಒರೆಸಿಕೊಳ್ಳಲು ಹೇಳಿ ನಗುತ್ತಲೇ ಇಬ್ಬರನ್ನಪ್ಪಿ ಅವರಿಗೆ ಸಮಾಧಾನ ಮಾಡಿ, ಏನ್ರಮ್ಮ ನೀವು, ಅಲ್ಲ ನೀವಿಬ್ಬರು ಯಾವಾಗ ಹೀಗೆ ಅಳುಮುಂಜಿಯಾಗಿ ಬದಲಾದ್ರಿ ಅಂತ ನಾವು ಅಪ್ಪಿತಪ್ಪಿ ಒಂದು ಮಾತಾಡಿದರೆ 1000 ಮಾತುಗಳನ್ನು ನಾನ್ ಸ್ಟಾಪ್ ಆಗಿ ಮಾತಾಡಿ ನಾವು ಏನು ಮಾತಾಡಿದ್ವಿ ಅನ್ನೋದನ್ನು ಮರೆತು ಹೋಗುವ ಹಾಗೆ ಮಾಡ್ತಿದ್ದ ನೀವು ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ರು ಮೌನ ಗೌರಿಯರ ಹಾಗೆ ಸುಮ್ಮನಿದ್ದೀರಾ? ನಂಗ್ಯಾಕೋ ಈಗಲೂ ಒಂದು ಅನುಮಾನ, ನೀವು ನಿಜವಾಗಲೂ ನಮ್ಮ ಬಜಾರಿಗಳೇನಾ ಅಥವಾ ಅವರಿಬ್ಬರ ವೇಷ ಹಾಕ್ಕೊಂಡು ಬೇರೆ ಯಾರಾದರೂ ಇಲ್ಲಿಗೆ ಬಂದಿದ್ದಾರಾ ಅಂತ. ಅಲ್ಲಿಯವರೆಗೂ ಗ್ಲಿಸರಿನ್ ಹಾಕಿ ಮನೆಯವರ ಮುಂದೆ ಅಳುತ್ತಿದ್ದವರಂತೆ ನಾಟಕ ಮಾಡುತ್ತಿದ್ದವರು ಇನ್ನು ತಮ್ಮಿಂದ ಈ ನಾಟಕ ಮುಂದುವರಿಸಲು ಸಾಧ್ಯವಿಲ್ಲವೆನ್ನುವಂತೆ ಹೊಟ್ಟೆ ಹಿಡಿದು ಜೋರಾಗಿ ನಗಲಾರಂಭಿಸಿದರು. ಈಗ ಶಾಕ್ ಆಗುವ ಸರದಿ ಮನೆಯವರದು. ಹಲೋ ಡಿಯರ್ ಸಿಸ್ಟರ್ ಶ್ರುತಿ, ಅನುಮಾನನೇ ಬೇಡ, ಇಲ್ಲಿ ಇರೋದು ನಾವೇ, ಪಟಾಕಿ, ಚಂದನ ಮತ್ತು ಚಂದ್ರಿಕಾ. ಪಾಪ ನೀವೆಲ್ಲ ಸೇರಿ ನಮ್ಮನ್ನು ಬಲಿಕ ಬಕ್ರ ಮಾಡಬೇಕು. ನಾವು ನಮ್ಮ ಹುಡುಗರಿಗೆ ಪ್ರಪೋಸ್ ಮಾಡಿದ್ದನ್ನು ರೆಕಾರ್ಡ್ ಮಾಡಿ ನಮ್ಮನ್ನು ಅಳಿಸಬೇಕು, ಕಾಡಿಸಬೇಕು, ಗೋಳಾಡಿಸಬೇಕು ಅಂತೆಲ್ಲ ಇಷ್ಟೊಂದು ಕಷ್ಟಪಟ್ಟಿರುವಾಗ ನಾವು ಇಷ್ಟಾದರೂ ಹತ್ತಿಲ್ಲ ಅಂದರೆ ಹೇಗೆ? ಪಾಪ ನಿಮ್ಮ ಪ್ರಯತ್ನ ಸೋಲಬಾರದು ಅಂತ ನಾವೇ ನಮ್ಮ ಕೈಲಾದಷ್ಟು ನಿಮ್ಮ ಮೇಲೆ ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ಸಾಧ್ಯವಾದಷ್ಟು ಬೇಜಾರು ಮಾಡಿಕೊಂಡಿದ್ದವರ ಹಾಗೆ, ನೋವಾದವರ ಹಾಗೆ, ಕೊನೆಗೆ ಯಥಾತಥ್ವ ಹತ್ತವರ ನಾಟಕ ಮಾಡಿದ್ವಿ. ಆದರೆ ಇನ್ನು ನಮ್ಮ ಕೈಲಿ ಇದನ್ನೆಲ್ಲ ಮುಂದುವರಿಸೋಕೆ ಆಗಲ್ಲಪ್ಪ, ಆಗಲ್ಲ ಎಂದವರು ಮಾತಾಡ್ತಾ ಜೋರಾಗಿ ನಗಲಾರಂಭಿಸಿದರು. ಅಮೃತ ಮತ್ತು ವಿಕ್ರಮ್, ಅಂದರೆ ನಿಮ್ಮಿಬ್ಬರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತಾ? ಎಸ್ ಮೈ ಡಿಯರ್ ಅಣ್ಣ ಅತ್ತಿಗೆ, ಹೆಂಗೆ ನಾವು ನಮ್ಮನ್ನು ಆಟ ಆಡಿಸೋ ಪ್ರಯತ್ನಕ್ಕೆಲ್ಲ ಕೈ ಹಾಕ್ಬಿಡಿ ಆಯಿತಾ? ಒಂದು ವೇಳೆ ಪ್ರಯತ್ನ ಮಾಡಿದರೆ ಹೀಗೆ ನಿಮ್ಮ ಪ್ಲಾನ್ ಎಲ್ಲ ನಿಮಗೆ ಉಲ್ಟಾ ಹೊಡೆಯುತ್ತೆ. ಹುಟ್ಟಿದಾಗಿನಿಂದ ನಮ್ಮನ್ನು ನೋಡಿಕೊಂಡು ಬಂದಿರುವ ನಿಮಗೆ ಇನ್ನೂ ನಾವೇನು ಅಂತ ಗೊತ್ತಿಲ್ವಾ? ಛೇ ಛೇ, ಹೀಗಾಗಬಾರ್ದಿತ್ತು.
ನೀವೆಲ್ಲ ಇನ್ನು ನಮ್ಮ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವುದು ತುಂಬ ಇದೆ. ಆದರೂ ಇಟ್ಸ್ ಟೂ ಬ್ಯಾಡ್. ಅದರಲ್ಲೂ ಈ ಗೂಬೆ ಮುಖದವರು ಕೂಡ ನಿಮ್ಮ ಜೊತೆ ಸೇರಿ ನಮ್ಮನ್ನೇ ಗೋಳಾಡಿಸೋಕೆ ಬಂದು ಬಿಟ್ಟರೆ ಸುಮ್ಮನೆ ಬಿಡ್ತೀವಾ? ಸರಿಯಾಗಿಯೇ ಪಾಠ ಕಲಿಸ್ತೀವಿ. ನಾವು ಎಂದವರ ಮಾತು ಕೇಳಿ ಹುಡುಗರಿಬ್ಬರು ನಿನ್ನೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡರೆ ಮನೆಯವರು ಹುಡುಗರಿಬ್ಬರ ಮುಂದಿನ ಜೀವನವನ್ನು ನೆನಪಿಸಿಕೊಂಡು ದೇವರ ನೀನೇ ಇವರಿಬ್ಬರನ್ನು ಕಾಪಾಡಬೇಕು ಎಂದು ಬೇಡಿಕೊಂಡವರ ನಗು ಮಾತ್ರ ನಿಂತಿರಲಿಲ್ಲ. ಅರ್ಜುನ್, ಹೇ ತರ್ಲೆಗಳ, ಆದರೂ ನನಗೊಂದು ಅನುಮಾನ. ನಿಜ ಹೇಳಿ, ನಮ್ಮ ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟವರು ಯಾರು? ನೀವು ಎಷ್ಟು ಬುದ್ಧಿವಂತರು ಅನ್ನೋದು ನಮಗೆ ಚೆನ್ನಾಗಿಯೇ ಗೊತ್ತಿದೆ. ಪ್ರಪಂಚದಲ್ಲಿರುವ ಅತಿ ದಡ್ಡರ ಸಾಲಿನಲ್ಲಿ ಮೊದಲ ಸ್ಥಾನ ಯಾವತ್ತಿದ್ರೂ ನಿಮಗೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ವಿಷಯ. ಎಕ್ಸ್ಟ್ರಾ ಡವ್ ಮಾಡೋದು ಬಿಟ್ಟು ನಿಮಗೆ ನಮ್ಮ ಪ್ಲಾನ್ ಬಗ್ಗೆ ಹೇಳಿದ್ದು ಯಾರು ಅಂತ ಹೇಳಿ ಮೊದಲು. ಏನೋ ಅಣ್ಣ, ನೀನು ಇಲ್ಲೂ ನೀನು ಪೊಲೀಸ್ ಬುದ್ಧಿ ಬಿಡಲಲ್ಲ. ಒಳ್ಳೆ ಆರೋಪಿಗಳನ್ನು ಪ್ರಶ್ನೆ ಮಾಡೋ ರೀತಿ ನಮ್ಮ ಪ್ರಶ್ನೆ ಮಾಡ್ತಿದ್ದೀಯಲ್ಲೋ. ನಿನ್ನ ಯಾಕಾದರೂ ದೊಡ್ಡಪ್ಪ ಪೊಲೀಸ್ ಮಾಡಿದ್ರೋ ಏನೋ. ಚಿರು, ಡವ್ ಮಾಡಿದ್ದಿಲ್ಲ ಸಾಕು, ಯಾರು ಹೇಳಿದ್ದು ಅಂತ ಹೇಳಿ. ಇಬ್ಬರು ಸಾನು ಅತ್ತ ದೃಷ್ಟಿ ಹರಿಸಿದ್ದರು. ಸಾನು ಕಿವಿ ಹಿಡಿದು ಮನೆಯವರ ಹತ್ತಿರ ಮುದ್ದಾಗಿ ಸಾರಿ ಕೇಳಿದಳು. ವಿಕ್ರಮ್, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಈ ವಿಷಯನ ಸಾನುಗೆ ಹೇಳೋದು ಬೇಡ. ಅವಳ ತಂಗಿಯರು ಕಣ್ಣೀರು ಹಾಕೋದನ್ನು ಅವಳಿಂದ ನೋಡೋಕೆ ಆಗದೆ ಎಲ್ಲ ಸತ್ಯವನ್ನು ಹೇಳಿಬಿಡುತ್ತಾಳೆ ಅಂತ. ಈಗ ನೋಡಿ ಏನಾಯಿತು ಅಂತ. ನಮ್ಮ ಪ್ಲಾನ್ ಎಲ್ಲ ಹಾಳಾಯಿತು. ಹೇ ಹೋಗೋ ಅಣ್ಣ, ನನ್ನ ತಂಗಿಯರು ಪಾಪದವರು. ಅವರು ಕಣ್ಣೀರು ಹಾಕೋದನ್ನು ನನ್ನಿಂದಂತೂ ಸಹಿಸೋಕೆ ಆಗಲ್ಲಪ್ಪ. ಅದಕ್ಕೆ ನಿನ್ನೆ ರಾತ್ರಿನೇ ಇವರಿಬ್ಬರಿಗೂ ನಿಮ್ಮ ಪ್ಲಾನ್ ಬಗ್ಗೆ ತಿಳಿಸಿಬಿಟ್ಟೆ ಎಂದಳು ಮುಗ್ಧವಾಗಿ. ಚಿರು, ಏನು ನಿನ್ನ ತಂಗಿ ಅಂದರೂ ಪಾಪದವರ? ವಾಟ್ ಅ ಜೋಕ್. ಈಗಲೇ ಕಾಣ್ತಿದೆ ಆಲ್ರೆಡಿ ಭರತ್ ಜೀವನ ಪಾವನವಾಗಿದೆ ಅನ್ನೋ ಅವರಿಬ್ಬರನ್ನು ಮದುವೆಯಾಗುವ ಪಾಪದ ಗಂಡು ಪ್ರಾಣಿಗಳ ಜೀವನ ಉದ್ಧಾರ ಎಂದವನಿಗೆ ನಗು ತಡೆಯಲಾಗಲಿಲ್ಲ. ಬಜಾರೀಸ್, ನೋಡಿ ಬಾವ, ಸುಮ್ಮನೆ ನಮ್ಮನ್ನು ಕೆಣಕುವ ಪ್ರಯತ್ನಕ್ಕೆ ಕೈ ಹಾಕ್ಬಿಡಿ. ಯಾಕಂದರೆ ನೀವು ಮದುವೆಯಾಗಿರುವುದು ನಮ್ಮ ಅಕ್ಕನನ್ನು. ಆಮೇಲೆ ಗೊತ್ತಲ್ಲ, ಸಂಸಾರಿಯಾಗ ಹೊರಟು ಮದುವೆಯಾಗಿದ್ದವರು ನಾದಿನಿಯರನ್ನು ಸುಖಾಸುಮ್ಮನ ಕೆಣಕಿ ಸನ್ಯಾಸಿ ದೀಕ್ಷೆ ಸ್ವೀಕರಿಸಿದ IGP ಅಂತ ಎಲ್ಲ ನ್ಯೂಸ್ ಚಾನಲ್ಗಳನ್ನು ಬ್ರೇಕಿಂಗ್ ನ್ಯೂಸ್ ಬರುವ ಹಾಗೆ ಮಾಡಿ ಆಮೇಲೆ ನೀವೇ ಯಾಕಾದರೂ ಇವರನ್ನು ಕೆಣಕಿದ್ನೋ ಅಂತ ಪಶ್ಚಾತ್ತಾಪ ಪಡಬೇಕು. ಹಾಗೆ ಮಾಡಿಬಿಡ್ತೀವಿ, ಹುಷಾರ್. ಕೈ ಮುಗಿತೀನಿ ಕಣ್ರಮ್ಮ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಪಾಪ ನನ್ನ ಹೆಂಡತಿ ತುಂಬ ಒಳ್ಳೆಯವಳು. ಆಮೇಲೆ ನಿಮ್ಮ ಜೊತೆ ಸೇರಿ ಅವಳು ಬಜಾರಿಯಾಗಿಬಿಟ್ರೆ ಕಷ್ಟ ಎಂದು ಭಯಗೊಂಡವನಂತೆ ನಟಿಸಿ ಅವರಿಬ್ಬರ ತಲೆಗೆ ಮೊಟಕಿದವನು ನಗುವಿನ ಜೊತೆ ಮನೆಯವರು ನಗುವು ಸೇರಿತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.